ಎಸ್ ಒಂದು ಕಡೆ ಮಧ್ಯಮ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನ ಏನೋ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಾಜ್ಯದ ಬೊಕ್ಕಸಕ್ಕೆ GST ಹೊಡೆತದ ಆತಂಕ ಈಗ ಕಾಡ್ತಾ ಇದೆ. ಯಾಕಂತಂದ್ರೆ ಆಲ್ಮೋಸ್ಟ್ ತುಂಬಾ ಟ್ಯಾಂಕ್ಸ್ಗಳನ್ನು ಇಳಿಸಿರುವಂತಹ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಇನ್ಕಮ್ ಏನಿದೆ ಅದರ ಮೇಲೂ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ 70,000 ಕೋಟಿ ದೋಖಾ ಆಗುವಂಥ ಸಂಭವ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಕೇಂದ್ರದ ತೀರ್ಮಾನಗಳಿಂದ 2016, 17 ಮತ್ತು 24, 25 ನಡುವೆ ಆಗಿರುವಂತ ಕರ್ನಾಟಕಕ್ಕೆ ಆದಾಯದ ಕೋತ ಸುಮಾರು 70,000 ಕೋಟಿ ಆಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ರೀತಿ ಇರಬಹುದು. ಹೌದು, ಇದು ಒಂದು ವರ್ಷಕ್ಕೆ, ಒಂದು ವರ್ಷ 24, 25ನೇ ಸಾಲಿಗೆ ಮಾತ್ರ 70,000. ಅದು ಹಿಂದಕ್ಕೆ ಹೋಗ್ತಾ 15th ಫೈನಾನ್ಸ್ ಕಮಿಷನ್ ಬಂದ ಮೇಲಿಂದ ಇದು ಜಾಸ್ತಿ ಆಯಿತು. ಅದಕ್ಕೆ ಮೊದಲು ಸ್ವಲ್ಪ ಕಡಿಮೆ ಇರ್ಬೋದು. ಇಲ್ಲ, GST ಕಾಂಪನ್ಸೇಷನ್ನು ಸ್ವಲ್ಪ ಅದು ಇತ್ತು 22ನೇ ಸಾಲಿನವರೆಗೆ. ಅದಾದಮೇಲೆ ನಷ್ಟ ಈ ರೀತಿ ಇದೆ. ಸೊ ಕೆಲವು ವರ್ಷ 22, 23ರಿಂದ ಅಂತೂ ಕನ್ಸಿಸ್ಟೆಂಟ್ಲಿ ಇದೇ ರೇಂಜಲ್ಲಿದೆ. 22, 23ರಿಂದ ಇದೇ ರೇಂಜಲ್ಲೇ ಬರುತ್ತೆ ನಿಮಗೆ. ಒಂದು ವರ್ಷ 50,000, 60,000, 70,000 ಈ ಫಿಗರನ್ನು ನಾವು ಹೇಳ್ಬೋದು.